सलाम जी, नमस्ते जी, सभी रहो हंसते जी। बच्चों, आज का पाठ है इसका, इनका, उसका, उनका। ಮಕ್ಕಳೇ, ಇಂದಿನ ಪಾಠ ಇಸ್ಕಾ, ಇನ್ಕಾ, ಉಸ್ಕಾ, ಉನ್ಕಾ ಅಂದರೆ ಇಸ್ಕಾ ಇದರ, ಇನ್ಕಾ ಇವರ, ಇಸ್ಕಾ ಅಂದರೆ ಇವನ ಅಂತಲೂ ಹೇಳ್ಬೋದು, ಇನ್ಕಾ ಇವರ, ಉಸ್ಕಾ ಅವನ ಅಥವಾ ಅದರ ಅಂತಲೂ ಹೇಳ್ಬೋದು, ಉನ್ಕಾ ಅವರ. ಬನ್ನೀಗ ಪಾಠ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನೀಗ ಪಾಠವನ್ನು ಪ್ರಾರಂಭ ಮಾಡೋಣ. इसका, इनका, उसका, उनका. यह, यह, घा ओ की मात्रा घो, डा आ की मात्रा डा, घोड़ा, हा आई की मात्रा है, यह घोड़ा है. ई सा का इसका, रा बिंदु रंग रंग, का आ की मात्रा का, ला आ की मात्रा ला, काला, हा आई की मात्रा है, इसका रंग काला है. ई स का आ की मात्रा का, इसका, चा ए की मात्रा है, चे, हा रा आ की मात्रा रा, चेहरा, सा ऊ की मात्रा बिंदु सुम, द रा सुंदर, हा आई की मात्रा है, इसका चेहरा सुंदर है. यह, यह, यह अंद्रेनु ಇದು. घा ओ की मात्रा घो, डा आ की मात्रा डा, घोड़ा. घोड़ा ಅಂದರೆ ಕುದುರೆ, ಹಾರ್ಸ್. ಹೈ ಇದೆ. यह घोड़ा है, ಇದು ಕುದುರೆ, ಇದು ಕುದುರೆ. ಕುದುರೆ ಅಂದರೆ ಕುದುರೆ ಅಂತಲೂ ಹೇಳ್ತಾರೆ, ಕುದುರೆ. ಈ ಸ ಕ ಆಕಿ ಮಾತ್ರ ಕ, ಇಸ್ಕಾ ಅಂದರೆ ಇದರ, ರಾ ಒಂದ್ಸೊನ್ನೆ ರಂಗ್ ರಂಗ್, ರಂಗ್ ಅಂದರೆ ಬಣ್ಣ, ಕಾಲ, ಕಾಲ ಅಂದರೆ ಕಪ್ಪು, ಹೈ ಅಂದರೆ ಇದೆ. ಇಸ್ಕಾ ರಂಗ್ ಕಾಲಾ ಹೇ, ಇದರ ರಂಗ್ ಬಣ್ಣ, ಕಾಲಾ ಹೇ ಕಪ್ಪಾಗಿದೆ, ಕುದುರೆಯ ಬಣ್ಣ ಕಪ್ಪಾಗಿದೆ. ಈ ಸ ಕ ಇಸ್ಕಾ, ಚೆಹರಾ, ಇಸ್ಕಾ ಅಂದ್ರೇನು ಇದರ, ಚೆಹರಾ, ಚೆಹರಾ ಅಂದರೆ ಮುಖ, ಸುಂದರ್ ಹೇ ಸುಂದರವಾಗಿದೆ, ಇಸ್ಕಾ ಚೆಹರಾ ಸುಂದರ್ ಹೇ ಅಂದರೆ ಕುದುರೆಯ ಮುಖ ಸುಂದರವಾಗಿದೆ. ನೆಕ್ಸ್ಟ್, ಸಾ ಉಕಿ ಮಾತ್ರ ಸು, ರಾ ಏಕಿ ಮಾತ್ರ ರೇ, ಶ ಸುರೇಶ್, ಹಾ ಮಾ ಆಕಿ ಮಾತ್ರ ಮಾ, ರಾ ಏಕಿ ಮಾತ್ರ ರೇ ಹಮಾರೆ, ಪಾ ಡಾ ಓಕಿ ಮಾತ್ರ ಡೋ, सा ई की मात्रा सी पड़ोसी, हा आई की मात्रा है, सुरेश हमारे पड़ोसी हैं. ई ना का आ की मात्रा का, इनका, पा रा ई की मात्रा री, वा आ की मात्रा वा, रा परिवार, छा ओ की मात्रा छो, टा आ की मात्रा टा छोटा, हा आई की मात्रा है, इनका परिवार छोटा है. ई ना का आ की मात्रा का, इनका, का पा डा ओ की मात्रा डो बिंदु डो कपड़ों, का आ की मात्रा का, वा संयुक्ताक्षर, या आकी लिया व्या, प आकी मात्रा प, रा व्यापार, हा आई की मात्रा है,
इनका कपड़ों का व्यापार है. सुरेश हमारे पड़ोसी हैं. सुರೇಶ್ ಹಮಾರೆ ಅಂದರೆ ನಮ್ಮ. ಸುರೇಶ್ ನಮ್ಮ ಪಡೋಸಿ ಹೈ. ಪಡೋಸಿ ಅಂದರೆ ನೈಬರ್, ನೆರೆಯವರು, ಪಕ್ಕದ ಮನೆಯವರು ಅಂತಲೂ ಹೇಳ್ಬೋದು. ಇನ್ಕಾ ಪರಿವಾರ್ ಛೋಟಾ ಹೈ. ಇನ್ಕಾ ಅಂದರೆ ಇವರ. ಇಸ್ಕಾ ಅಂದರೆ ಇದರ, ಅಂದರೆ ಏಕವಚನ ಬಹುವಚನವೂ ಆಗುತ್ತೆ ಇದು. ಇನ್ಕಾ ಇವರ ಪರಿವಾರ್. ಪರಿವಾರ ಅಂದರೆ ಏನು? ಫ್ಯಾಮಿಲಿ. ಇವರ ಪರಿವಾರ ಛೋಟಾ ಹೇ. ಛೋಟಾ ಅಂದರೆ ಏನು? ಚಿಕ್ಕದಾಗಿದೆ. ಛೋಟಾ ಹೇ ಚಿಕ್ಕದಾಗಿದೆ. ಛೋಟಾ ಅಂದರೆ ಚಿಕ್ಕದು ಅಂತ. ಇನ್ಕಾ ಪರಿವಾರ್ ಛೋಟಾ ಹೇ. ಇವರ ಪರಿವಾರ ಚಿಕ್ಕದಾಗಿದೆ, ಚಿಕ್ಕದು. ಇನ್ಕಾ ಕಪಡೋं का ವ್ಯಾಪಾರ ಹೇ. ಇನ್ಕಾ ಅಂದರೆ ಏನು ಹೇಳಿದೆ? ಇವರ. ಕಪಡೋं का, ಕಪಡೆ ಅಂತಂದರೆ ಬಟ್ಟೆ. ಕಪಡೋं का ಬಟ್ಟೆಗಳ. ವ್ಯಾಪಾರ ಹೇ ವ್ಯಾಪಾರ, ಬಿಸ್ನೆಸ್. ಇವರು ಬಟ್ಟೆ ಮಾರುವ ಕೆಲಸ ಮಾಡುತ್ತಾರೆ, ಬಟ್ಟೆಯ ವ್ಯಾಪಾರ ಮಾಡುತ್ತಾರೆ. ಇನ್ಕಾ ಕಪಡೋं का ವ್ಯಾಪಾರ ಹೇ. ಇವರದು ಬಟ್ಟೆಯ ವ್ಯಾಪಾರ. ನೆಕ್ಸ್ಟ್ ನಾ ವಾ ಈ की मात्रा ई ना नवीन. मा ए की मात्रा में. रा आ की मात्रा रा मेरा. स हा पा आ की मात्रा पा. ठा ई की मात्रा ठी सहपाठी. हा आई की मात्रा है नवीन मेरा सहपाठी है. ऊ स का आ की मात्रा का उसका. घर घर. हा माँ आ की मात्रा माँ. रा ए की मात्रा रे हमारे. घर घर. का ए की मात्रा के. पा आ की मात्रा पा सा पास. हा आई की मात्रा है. उसका घर हमारे घर के पास है. ऊ स का आ की मात्रा का उसका. भा ई. भा आ की मात्रा भा ई भाई. वा का ई की मात्रा की ला वकील. हा आई की मात्रा है. उसका भाई वकील है. नवीन मेरा सहपाठी है. नवीन ಮೇರಾ ನನ್ನ. ನವೀನ್ ಅನ್ನುವವನು. ಮೇರಾ ಅಂದರೆ ನನ್ನ. ಸಹಪಾಠಿ ಹೇ ನನ್ನ ಸಹಪಾಠಿ, ಕ್ಲಾಸ್ಮೇಟ್. ನವೀನ್ ನನ್ನ ಸಹಪಾಠಿ. ಉಸ್ಕಾ ಅವನ. ಘರ್. ಘರ್ ಅಂದರೆ ಮನೆ. ಹಮಾರೆ. ಹಮಾರೆ ಅಂದರೆ ನಮ್ಮ. ಘರ್ ಮನೆ. ಕೆ ಯಾ ನಮ್ಮ. ಘರ್ ಕೆ ಮನೆಯ. ಪಾಸ್ ಹೇ. ಪಾಸ್ ಅಂದರೆ ಹತ್ತಿರ ಇದೆ. ಉಸ್ಕಾ ಘರ್ ಅವನ. ಘರ್ ಮನೆ. ಹಮಾರೆ ನಮ್ಮ. ಘರ್ ಕೆ ಮನೆಯ. ಪಾಸ್ ಹೇ ಹತ್ತಿರವಿದೆ. ಅಂದರೆ ನವೀನ್ ಅವರ ಮನೆ ನಮ್ಮ ಮನೆಯ ಹತ್ತಿರವಿದೆ. ಉಸ್ಕಾ ಭಾಯಿ ವಕೀಲ್ ಹೇ. ಉಸ್ಕಾ ಅಂದ್ರೇನು? ಅವನ. ಭಾಯಿ. ಭಾಯಿ ಅಂದರೆ ಸಹೋದರ. ವಕೀಲ್ ಹೇ ಲಾಯರ್. ವಕೀಲ್ ಅಂದ್ರೇನು? ಲಾಯರ್. ಉಸ್ಕಾ ಭಾಯಿ ವಕೀಲ್ ಹೇ ಅವನ ಸಹೋದರ ವಕೀಲ್, ಲಾಯರ್. ಶಾ ಸ ಸಂಯುಕ್ತಾಕ್ಷರ. ತ್ರ ಈ की मात्रा त्री शास्त्री. जा ई की मात्रा जी. हा माँ आ की मात्रा माँ. रा ए की मात्रा रे हमारे. दा ए की मात्रा दे शा देश. का ए की मात्रा के. प रा की मात्रा प्र. धा आ की मात्रा धा. न मा बिंदु मम. त्रा ई की मात्रा त्री प्रधानमंत्री. था ए की मात्रा थे. शास्त्री जी हमारे देश के प्रधानमंत्री थे.
ऊ न का आ की मात्रा का, उनका। पा ऊ की मात्रा पू, रा आ की मात्रा रा, पूरा। ना आ की मात्रा ना, नाम। ला आ की मात्रा ला, लाल। बा हा आ की मात्रा हा, दा उ की मात्रा दू, रा बहादुर। शा आ की मात्रा शा, सा संयुक्ताक्षर। त्रा ई की मात्रा त्रि, शास्त्री। हा आई की मात्रा है। उनका पूरा नाम लाल बहादुर शास्त्री है। ऊ न का आ की मात्रा का, उनका। ज या जय, ज वा आ की मात्रा वा, ना जवान। ज या जय, का ई की मात्रा की, सा आ की मात्रा सा, ना किसान। जय जवान, जय किसान। का आ की मात्रा का, ना आ की मात्रा ना, रा आ की मात्रा रा, नारा। पा रा की मात्रा प्र, सा ई की मात्रा सी, धा संयुक्ताक्षर, दा प्रसिद्ध। हा आई की मात्रा है। उनका जय जवान जय किसान का नारा प्रसिद्ध है। शास्त्री जी हमारे देश के प्रधानमंत्री थे। ಶಾಸ್ತ್ರಿ ಜಿಯವರು ಹಮಾರೆ ಅಂದರೆ ನಮ್ಮ, ದೇಶಕ್ಕೆ ದೇಶದ, ಕೆ ಅಂದರೆ ದ, ದೇಶಕ್ಕೆ ದೇಶದ ಪ್ರಧಾನಮಂತ್ರಿ ಥೇ ಪ್ರಧಾನಮಂತ್ರಿಯಾಗಿದ್ದರು. ಶಾಸ್ತ್ರಿ ಜಿ ಹಮಾರೆ ದೇಶಕ್ಕೆ ಪ್ರಧಾನಮಂತ್ರಿ ಥೇ. ಶಾಸ್ತ್ರಿ ಜಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು. उनका पूरा नाम लाल बहादुर शास्त्री है. उनका ಅಂದರೆ ಅವರ, ಪೂರ ಅಂದರೆ ಪೂರ್ಣ, ನಾಮ್ ಹೆಸರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಉನ್ಕಾ ಪೂರ ನಾಮ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇ, ಅವರ ಪೂರ್ಣ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. उनका जय जवान जय किसान का नारा प्रसिद्ध है. उनका अंद्रेनु ಅವರ, जय जवान जय किसान का नारा, जय जवान जय किसान ಅನ್ನುವವರ ಅವರ ಈ ಹೇಳಿಕೆ ಪ್ರಸಿದ್ಧ ಹೇ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ಈಗ ಅಭ್ಯಾಸ ನೋಡೋಣ. ಈಗ ಅಭ್ಯಾಸ ಪ್ರಾಕ್ಟೀಸ್ ಮಾಡೋಣ ನಾವೀಗ. ಇಲ್ಲಿ ಏನು ಕೇಳಿದ್ದಾರೆ, ಸಹಿ ಶಬ್ದ ಚುನ್ಕರ್ ವಾಕ್ಯ ಪೂರಾ ಕರೋ. ಸಹಿ ಶಬ್ದ, ಸಹಿ ಅಂದ್ರೇನು ಸರಿಯಾದ, ಕರೆಕ್ಟ್, ಸರಿಯಾದ ಶಬ್ದ ಚುನ್ಕರ್ ಶಬ್ದವನ್ನು ಆರಿಸಿ, ವಾಕ್ಯ ಪೂರಾ ಕರೋ ವಾಕ್ಯವನ್ನು ಪೂರ್ತಿ ಮಾಡಿ. ಬನ್ನಿ. ಹಾಥಿ ಏಕ್ ಜಂಗ್ಲಿ ಜಾನ್ವರ್ ಹೈ. ಹಾಥಿ ಅಂದರೆ ಗೊತ್ತಲ್ಲ, ಆನೆ. ಏಕ್ ಒಂದು, ಜಂಗ್ಲಿ ಅಂದರೆ ಕಾಡು, ಜಾನ್ವರ್ ಹೇ ಪ್ರಾಣಿ, ಆನೆ ಒಂದು ಕಾಡು ಪ್ರಾಣಿ. ಡ್ಯಾಶ್ ಶರೀರ್ ಬಡಾ ಹೇ. ಇಲ್ಲಿ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಇಸ್ಕಿ ಇಸ್ಕಾ ಅಂತ. ಈಗ ಶರೀರ್ ಅನ್ನುವುದು ಪುಲ್ಲಿಂಗ ಶಬ್ದ, ಆದ್ದರಿಂದ ನಾವೇನು ಬರೀಬೇಕು, ಇಸ್ಕಾ ಅಂತ ಬರೀಬೇಕು. ಇಸ್ಕಾ ಬರೆಯೋಣ. ಇಸ್ಕಾ ಶರೀರ್ ಬಡಾ ಹೇ, ಇದರ ಶರೀರ ದೊಡ್ಡದಾಗಿದೆ. ನೆಕ್ಸ್ಟ್, ಮೋಹನ್ ಕುಮಾರ್ ಡಾಕ್ಟರ್ ಹೇ. ಮೋಹನ್ ಕುಮಾರ್ ಅವರು ಡಾಕ್ಟ್ರು. ಡ್ಯಾಶ್ ಅಪ್ನಾ ಅಸ್ಪತಾಲ್ ಹೇ, ಇನ್ಕಾ ಇನ್ಕಿ. ಈಗೇನು ಬರೀಬೇಕಿಲ್ಲಿ, ಡ್ಯಾಶ್ ಅಪ್ನಾ ಅಸ್ಪತಾಲ್ ಹೇ, ಮೋಹನ್ ಕುಮಾರ್ದು ಅಪ್ನಾ ಅಂದರೆ ತನ್ನದೇ ಆದ ಒಂದು ಆಸ್ಪತ್ರೆ ಇದೆ. ಇಲ್ಲಿ ಏನು ಬರೀಬೇಕು, ಅಸ್ಪತಾಲ್, ಇಲ್ಲಿ ಅಪ್ನಾ ಇದೆ, ಇದು ಪುಲ್ಲಿಂಗ ಶಬ್ದ, ಅದರಿಂದ ಉನ್ಕಾ ಅಂತ ಬರೀಬೇಕು. ಉನ್ಕಾ, ಸಾರಿ ಇನ್ಕಾ ಇದೆ ಅಲ್ವಾ, ಇನ್ಕಾ, ಇನ್ಕಾ
उसका इनका अपना ತನ್ನದೇ ಆದ अस्पताल है ಅವ್ರದ್ದು ತನ್ನದೇ ಆದ ಒಂದು ಆಸ್ಪತ್ರೆ ಇದೆ. देन किशन एक किसान है. ಕಿಶನ್ ಒಬ್ಬ ಕಿಸಾನ್ ಅಂದ್ರೇನು ರೈತ. ಕಿಶನ್ ಒಬ್ಬ ರೈತ. ಡ್ಯಾಶ್ ಖೇತ್ ಹರಾಭರಾ ಹೇ ಉಸ್ಕಿ ಉಸ್ಕಾ ಇದೆ. ಕಿಶನ್ ಪುಲ್ಲಿಂಗ ಶಬ್ದ ಇದೆ ಅಲ್ವಾ, ಅದರಿಂದ ಇಲ್ಲಿ ಉಸ್ಕಾ ಅಂತ ಬರೀಬೇಕು. ಉಸ್ಕಾ ಖೇತ್, ಖೇತು ಅಷ್ಟೇ ಅದು ಪುಲ್ಲಿಂಗ ಶಬ್ದ. ಉಸ್ಕಾ ಖೇತ್ ಹರಾಭರಾ ಹೇ. ಹರಾಭರಾ ಅಂದರೆ ಹಸಿರಾಗಿ ತುಂಬಿದೆ. ಏನಿದೆ, ಸೋಹನ್ ಲಾಲ್ ವ್ಯಾಪಾರಿ ಹೇ. ಸೋಹನ್ ಲಾಲ್ ಇವರು ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್. ಡ್ಯಾಶ್ ಹೀರೋಂಕ ವ್ಯಾಪಾರ ಹೇ. ಇಲ್ಲಿ ಏನು ಬರೀಬೇಕು, ಹೀರೋಂಕ ಸೋಹನ್ ಲಾಲ್ ಅದು ಪುಲ್ಲಿಂಗ ಶಬ್ದ, ಉನ್ಕಾ ಅಂತ ಬರೀಬೇಕು. ಉನ್ಕಾ ಹೀರೋಂಕ ವ್ಯಾಪಾರ ಹೇ. जोड़कर लिखो, ಇಲ್ಲಿ ಜೋಡಿಸಿ ಬರೆಯಿರಿ. घोड़े का चेहरा कैसा है, सुंदर है. नवीन का भाई वकील है. लाल बहादुर शास्त्री जी प्रधानमंत्री थे. धन्यवाद.